ಕಡಲೆ ಬೀಜನಾ? ಇಷ್ಟೊಂದು ಕಡಲೆ ಬೀಜ ತಿಂದ್ರೆ ಪಿತ್ತ ಆಗುತ್ತೆ. ನಮ್ಮಮ್ಮ ಯಾವಾಗ್ಲೂ ಹೀಗೆ ಅಜ್ಜಿ, ಕಡಲೆ ಬೀಜ ಜಾಸ್ತಿ ಹಾಕಿ ಚಿತ್ರಾನ್ನ ಮಾಡೋಳು. ತುಂಬಾ ಇಷ್ಟಪಟ್ಟು ತಿನ್ನೋಳು. ಆರಾಧ್ನನ್ನ ತುಂಬಾ ಮಿಸ್ ಮಾಡ್ಕೋತಿದ್ಯಲ್ಲ ರೇವತಕ್ಕ. ಅವಳೆ ಮನೆಯಿಂದ ಆಚೆ ಕಳಿಸಿ ಈಗ ನೆನೆಸ್ಕೊಂಡ್ರೆ ಏನ್ ಪ್ರಯೋಜನ? ಮನೆಯಿಂದೇನೋ ಆಚೆ ಕಳಿಸ್ಬಿಟ್ಟೆ, ಆದ್ರೆ ಈಗ ಸಂಕಟ ಆಗುತ್ತೆ. ನನ್ ಕಷ್ಟನ ಯಾರ ಹತ್ರ ಹೇಳ್ಕೊಳ್ಳಿ? ಅಮ್ಮ ಎದುರುಗಡೆ ಇದ್ರೂನು ಮಾತಾಡ್ಸಕ್ಕಾಗ್ದೇ ಇರೋ ದುರಾದೃಷ್ಟ ಯಾರಿಗೂ ಬರ್ಬಾರ್ದಜ್ಜಿ. ನೀನ್ ಮಾತಾಡ್ಸ್ಬೇಕಿತ್ತು ರೇವತಕ್ಕ, ಯಾಕೆ ಸುಮ್ನಿದ್ದೆ? ನಾನು ಅವಳನ್ನ ಮಾತಾಡ್ಸಿ ಅವಳು ವಾಪಸ್ ಬಂದ್ರೆ ಇವ್ರು ಅವಳನ್ನ ಸುಮ್ಮನೆ ಬಿಡ್ತಾರ? ಖಂಡಿತ ಇಲ್ಲ. ಮದುವೆ ಮಾಡ್ಸಕ್ಕೆ ಇನ್ನೂ ಕಾಯ್ಕೊಂಡ್ ಕೂತಿದಾರ? ಅನುಮಾನನೇ ಇಲ್ಲ, ಆ ಮಹೇಶ ನಿನ್ ಮದುವೆ ಮಾಡಿ ದುಡ್ಡು ಹೊಡಕ್ಕೆ ಕಾಯ್ತಾ ಇದ್ದಾನೆ. ಆದ್ರೆ ನಾನ್ ನಿಮ್ಮನೇಲಿದ್ರೆ ಮಹೇಶ್ವರ್ ಅಮ್ಮಂಗ್ ಕಷ್ಟ ಕೊಡಲ್ವಾ? ಕೊಡ್ತಾರೆ, ಆದ್ರೆ ನನಗೇನದು ಹೊಸ್ತಲ್ವಲ್ಲ. ಹಾಗಂತ ನನ್ ಮಗಳನ್ನ ನರಕಕ್ಕೆ ತಳ್ಳಕ್ಕಾಗುತ್ತಾ? ಪಾಪ ನನ್ ಕಂದ ಇಷ್ಟು ವರ್ಷ ನನ್ಗೋಸ್ಕರ ಎಷ್ಟೆಲ್ಲ ಸಹಿಸ್ಕೊಂಡಿದ್ದಾಳೆ. ಈ ಮನೆಗೋಸ್ಕರ ತನ್ನ ಜೀವನೇ ತೆಗೆದಿದ್ದಾಳೆ. ಆದ್ರೆ ಇನ್ಮುಂದೆ ನಾನು ಅವಳಿಗೆ ಮೋಸ ಆಗಕ್ ಬಿಡಲ್ಲ. ಇಲ್ಲ, ನಾನ್ ಬಿಡಲ್ಲ. ಅಮ್ಮನಿಂದ ಮಗಳಿಗೆ ಯಾವತ್ತೂ ಮೋಸ ಆಗಲ್ಲ ಅಜ್ಜಿ. ಅಮ್ಮ ಎಲ್ಲಾನು ಸಹಿಸ್ಕೊಂಡಿದ್ದು ನನ್ಗೋಸ್ಕರನೇ ಅಲ್ವಾ? ನಿನ್ನ ಮಾತು ನಿಜಾನೇ, ಆದ್ರೂ ಅವಳು ನಿನ್ನ ಮನೆಯಿಂದ ಆಚೆ ಕಳಿಸ್ಬಾರ್ದಾಗಿತ್ತು. ನೀನ್ ಅವಳನ್ನ ಮನೆಯಿಂದ ಆಚೆ ಹಾಕದ್ ನೋಡಿದ್ರೆ ಇದೆಂತ ಒರಟುತನ ಅನ್ನಿಸ್ಬಹುದು, ಆದ್ರೆ ಇದರಿಂದ ಆರಾಧನನ್ಗೆ ಒಳ್ಳೇದೇ ಆಗತ್ತೆ. ಆದ್ರೂ ಒಂಟಿ ಮಗಳು ಅಂತ ಯೋಚನೆ ಮಾಡ್ಬೇಕಾಗಿತ್ತು. ನಡುರಾತ್ರಿಲಿ ಆಚೆ ಹಾಕಿದ್ರೆ ನೀನ್ ಎಲ್ಲಿ ಅಂತ ಹೋಗ್ತೀಯಾ? ನನ್ನನ್ನ ನೀವ್ ಯಾರಾದ್ರೂ ನೋಡ್ಕೋತೀರಾ ಅನ್ನೋ ನಂಬಿಕೆ ಅವಳಿಗಿತ್ತು ಅನ್ಸುತ್ತೆ ಅಜ್ಜಿ. ನಿಮ್ ಮೇಲಿರೋ ನಂಬಿಕೆಯಿಂದಾನೆ ನಾನಂಥ ನಿರ್ಧಾರ ತಗೊಂಡಿದ್ದು. ನಾನು ಅನ್ಕೊಂಡಾಗೆ ಅಜ್ಜಿ ಅವಳನ್ನ ಕರ್ಕೊಂಡು ಹೋದ್ರು. ಅವಳು ಇಲ್ಲಿಗಿಂತ ಅಜ್ಜಿ ಮನೆಯಲ್ಲೇ ನೆಮ್ಮದಿಯಾಗಿದ್ದಾಳೆ. ನನಗಷ್ಟು ಸಾಕು. ಆದ್ರೂ ನೀನೊಂದ್ಸಲ ಅವಳ ಜೊತೆ ಮಾತಾಡು, ಎಲ್ಲ ಸರಿ ಹೋಗುತ್ತೆ. ಅಲ್ಲ ಅವಳು, ಇಲ್ಲಿ ನೀನು ಒದ್ದಾಡೋದಾದ್ರೂ ತಪ್ಪುತ್ತೆ. ಇಲ್ಲ ಅಜ್ಜಿ, ಅಮ್ಮ ನನ್ನ ಹತ್ರ ಮಾತಾಡಲ್ಲ. ಮಾತಾಡಿದ್ರೆ ಮಹೇಶ್ವರ್ ಎಲ್ಲಿ ತೊಂದರೆ ಮಾಡ್ತಾರೆ ಅನ್ನೋ ಭಯ ಅವಳಿಗಿದೆ. ಅಮ್ಮ ಮಗಳನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗಿದೆ. ಒಟ್ನಲ್ಲಿ ಎಲ್ಲ ಸರಿ ಹೋದ್ರೆ ಸಾಕು. ಸಾರಿ ಅಮ್ಲ, ನಾನು ಎಷ್ಟೆಷ್ಟು ಹೇಳಿ ನೋಡಿದೆ, ನಿಮ್ಮ ತಂದೆ ನನ್ನ ರೆಸಿಗ್ನೇಷನ್ನ ಒಪ್ಕೊಳ್ಳೇ ಇಲ್ಲಮ್ಮ. ಅದೇನೇ ಆದ್ರೂ ಅವ್ನು ನಿಮ್ನ ನಂಬದ್ ಬಿಡೋದಿಲ್ಲ ಅಲ್ವಾ? ಅದು ಆ್ಯಕ್ಚುಲಿ ಏನು ಅಂದರೆ, ನೋಡು, ಈ ನೀರಿದೆಯಲ್ಲ, ನೀರು ಅದನ್ನು ನಾನು ಕಟ್ ಮಾಡಿಬಿಡ್ತೀನಿ, ಕತ್ತರಿಸಾಕ್ಬಿಡ್ತೀನಿ, ತುಂಡು ಮಾಡಿಬಿಡ್ತೀನಿ ಅನ್ನೋದು ಮುಟ್ಟಾಳ್ತನ ಅನಿಸ್ಕೊಳ್ಳುತ್ತೆ. ನೀರು ಯಾವ ಆಕಾರನ ಬೇಕಾದ್ರೂ ತಗೊಳುತ್ತೆ. ಹಾಗಂತ ನಮಗೆ ಹೇಗೆ ಬೇಕೋ ಅದನ್ನು ಹಾಗೆ ಬಗ್ಗಿಸ್ತೀವಿ ಅಂತ ಅನ್ಕೋಬಾರ್ದು. ಹಾಗೆ ನನ್ನ ಧರ್ಮನ ಫ್ರೆಂಡ್ಶಿಪ್ ಕೂಡ ನಮ್ಮಿಬ್ಬರನ್ನ ಯಾರಿಂದನೂ ಬೇರೆ ಮಾಡೋಕ್ಕಾಗ. ನೀರ್ ಕೂಡ ಹಿಮ ಆದಾಗ ಕಟ್ ಮಾಡ್ಬೋದು ಮೂರ್ತಿ. ಅಷ್ಟು ದೊಡ್ಡ ಹಿಮ ಪರ್ವತ ನಮ್ಮಿಬ್ಬರ ಮಧ್ಯೆ ಯಾವತ್ತೂ ಬರಲ್ಲ. ಅಷ್ಟಕ್ಕೂ
ನಾನು ನಿಜವಾಗ್ಲೂ ರೆಸಿಗ್ನೇಷನ್ ಕೊಡಕ್ ಹೋಗಿದೆ ಅನ್ಕೊಂಡ್ಯಾ? ನೀನೇ ಇದನ್ನೆಲ್ಲ ಪ್ಲಾನ್ ಮಾಡಿರ್ಬೋದು ಅಂತ ನನಗೆ ನೆನ್ನೆನೇ ಡೌಟ್ ಬಂದಿತ್ತು. ಅದಕ್ಕೆ ಧರ್ಮ ತಾನಾಗೆ ಮಾತಾಡೋಕೆ ಮುಂಚೆ ನಾನೇ ಬಂದು ರಿಸೈನ್ ಮಾಡ್ತೀನಿ ಅಂತಂದೆ. ರೆಸಿಗ್ನೇಷನ್ ಲೆಟರ್ ಕೊಟ್ಟೆ. ಕೆಲವೊಮ್ಮೆ ಬೇರೆಯವ್ರ ವೇಷನ ಕಳ್ಸಕ್ಕೆ ನಾವೇ ಮಾರ್ವೇಷ ಹಾಕೋಬೇಕಾಗತ್ತೆ. ಈಗ ನಾನು ಮಾಡಿದ್ದು ಅದನ್ನೇ. ಏಯ್, ಕಿರ್ಚಬೇಡ ಅಮಲ. ಈಗೇನಾಯ್ತು ನೋಡು, ನಿನ್ನ ಪ್ಲಾನು ನಿನಗೆ ಉಲ್ಟಾ ಹೊಡಿತು. ಇನ್ನು ಮುಂದಕ್ಕೂ ಅಷ್ಟೇ, ಧರ್ಮನ ಬೆನ್ನ ಹಿಂದೆ ಯಾವುದು ಪ್ಲಾನ್ ಮಾಡಕ್ ಹೋಗ್ಬೇಡ. ನಿನಗದ್ರಲ್ಲಿ ಜಯ ಸಿಗಲ್ಲ. ಯು ವಿಲ್ ಪೇ ಫಾರ್ ದಿಸ್ ಮೂರ್ತಿ. ಶ್ಯೂರ್, ನಾನಂತೂ ರೆಡಿ ಇದ್ದೀನಿ. ಬಟ್ ನೀನು ಯಾರು, ಎಲ್ಲಿಂದ ಬಂದೆ, ಹೇಗೆ ಮನೆಗೆ ಬಂದೆ ಅನ್ನೋದನ್ನ ನೀನು ಮರ್ತಿರ್ಬೋದು ಅಮಲ. ನಾನು ಮರ್ತಿಲ್ಲ. ಹಾಗೆ ಈ ಮನೆ ನಿನಗೆಷ್ಟು ಸಹಾಯ ಮಾಡ್ತು, ನಿನ್ನನ್ನು ಹೇಗೆಲ್ಲ ನೋಡ್ಕೊಂತು, ಅದಕ್ಕೆ ಬದಲಾಗಿ ನೀನು ಈ ಮನೆಗೆ ಏನೇನು ಕೊಡ್ತಾ ಇದೀಯ ಅನ್ನೋದು ಗೊತ್ತಿದೆ ನನಗೆ. ನಮ್ಮಿಬ್ಬರ ಮಧ್ಯದ ಲೆಕ್ಕಾಚಾರ ಒಂದಲ್ಲ ಒಂದಿನ ಚುಕ್ತ ಆಗಬೇಕಲ್ವಾ? ಖಂಡಿತ ಆಗತ್ತೆ, ಆಗಬೇಕು. ಅಲ್ಲಿವರೆಗೂ ನೀನು ನನ್ನನ್ನ ಡೆಸ್ಟ್ರಾಯ್ ಮಾಡಕ್ಕೆ ಟ್ರೈ ಮಾಡ್ತಾನೆ ಇರು. ನೀನಾ ನಾನಾ ನೋಡೋಣ. ಅಕೌಂಟ್ಸ್ ಬಗ್ಗೆ ನಿನಗಿರೋ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲಾಂದ್ರೆ ಕೇಳು, ಇನ್ನೂ ಏನಾದ್ರು ಡೌಟ್ ಇದ್ರೆ ಕ್ಲಿಯರ್ ಮಾಡ್ತೀನಿ. ಬಿಕಾಸ್ ಅಕೌಂಟ್ಸ್ ಯಾವತ್ತು ಟ್ರಾನ್ಸ್ಪರೆಂಟ್ ಆಗಿರಬೇಕು. ಅಪ್ಪ, ಹೊಸ ಕೆಲ್ಸದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಳೆ ಅನ್ಸುತ್ತೆ. ಮೊದ್ಲಿನ ತರಾನೇ ಬುಕ್ಕಿಟ್ಕೊಂಡು ಹೋದ್ಲು. ಅದ್ರಲ್ಲಿ ಡ್ರೀಮ್ ಕಂಪನಿ ಅಂತ ಅದೇನೇನೋ ಗೀಚಿರ್ತಾಳೆ. ಒಟ್ನಲ್ಲಿ ಸುಮ್ಮನೆ ಇರಲ್ಲ ಇವಳು. ಅವಳು ಈಗಿದ್ರೇನೆ ಲಾಭ ಮಗಳೇ, ಆದ್ರೆ ನಮ್ಮನೇಲಿರ್ಬೇಕಷ್ಟೇ. ಹಲೋ ಮಿಸ್ ಆರಾಧ್ನಾ, ನಾನು ಅಪ್ಪ ಇಲ್ಲೇ ಕೂತಿದೀವಿ. ನೋಡಿದ್ರು ನೋಡ್ದೆ ಇರೋ ತರ ಹೋಗ್ತಿದೀಯಲ್ಲ. ನೋಡ್ದೆ ಅಪ್ಪ ಇವಳು ದೌಲತ್ನ. ನೋಡಿದ್ರು ನೋಡ್ದೆ ಇರೋರ್ ತರ, ಮಾತಾಡ್ಸಿದ್ರು ಕೇಳಿಸ್ದೆ ಇರೋ ತರ ಹೇಗ್ ನಿಂತಿದ್ದಾಳೆ. ಕೆಟ್ಟದನ್ನ ನೋಡ್ಬಾರ್ದು, ಮಾತಾಡ್ಬಾರ್ದು, ಕೇಳಿಸ್ಕೋಬಾರ್ದು ಅಂತ ಮಹಾತ್ಮರು ಹೇಳಿದ್ದಾರೆ. ಅದನ್ನೇ ಫಾಲೋ ಮಾಡ್ತಿದ್ದೀನಿ. ಸಾಧ್ಯ ಆದ್ರೆ ನೀನು ಮಾಡು. ಅಟ್ಲೀಸ್ಟ್ ಜಗಳ ಆಗೋದಾದ್ರೂ ತಪ್ಪುತ್ತೆ. ನೋಡ್ದೆ ಅಪ್ಪ, ನಮ್ಗೆ ಟಾನ್ ಕೊಡ್ತಾ ಇದ್ದಾಳೆ. ಇಷ್ಟೆಲ್ಲ ಆದ್ರೂ ಇವಳು ಸೊಕ್ಕು ಮಾತ್ರ ಕಮ್ಮಿ ಆಗಿಲ್ಲ. ಆರಾಧ್ನಾ, ಲತಕ್ಕ, ಯಾಕಮ್ಮ ಸಪ್ಪಗಿದ್ಯಾ? ಆರಾಮಾಗಿದ್ಯಾ ತಾನೆ? ಆರಾಮಾಗೇ ಇದ್ದೀನಿ. ಕೆಲ್ಸ ಇಲ್ದೆ ಖಾಲಿ ಕೂತಿದ್ದೀನಲ್ಲ, ಆ ಟೆನ್ಷನ್ ಅಷ್ಟೆ. ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತೀಯ ಆರಾಧ್ನಾ? ನಿನ್ ಕ್ವಾಲಿಫಿಕೇಶನ್ಗೆ ಎಲ್ಲಾದ್ರೂ ಒಂದ್ ಕಡೆ ಕೆಲಸ ಸಿಕ್ಕೇ ಸಿಗುತ್ತೆ. ಅಲ್ಲ, ನೀನ್ ಯಾಕೆ ಬೇರೆ ಕಡೆ ಕೆಲ್ಸಕ್ಕೆ ಟ್ರೈ ಮಾಡಬಾರ್ದು? ಇಲ್ಲ ಅಕ್ಕ, ಚಾಂದಿನಿ ಮೇಡಮ್ ಆಫರ್ ಮಾಡಿರೋದು ನನ್ನ ಡ್ರೀಮ್ ಜಾಬು. ಇದು ನಾನ್ ಕಟ್ಟೋ ಕಂಪನಿಗೆ ಮೊದಲನೇ ಮೆಟ್ಲಿದ್ದ ಹಾಗೆ. ಅದಕ್ಕೆ
ಇಷ್ಟೊಂದು ಕಾಯ್ತಾ ಇದ್ದೀನಿ. ಕಂಪ್ನಿ ಕಟ್ಟೋದ್ರ ಬಗ್ಗೆ ನೀನಿನ್ನೂ ಮರ್ತಿಲ್ವಾ? ಅದನ್ನ ಹೇಗ್ ತಾನೇ ಮರೆಯೋಕ್ ಸಾಧ್ಯ? ಅದನ್ನ ಮಪ್ಪನ್ ಕನ್ಸು. ಅದನ್ನ ನನ್ಸ್ ಮಾಡೇ ಮಾಡ್ತೀನಿ. ಅಷ್ಟಕ್ಕೂ ನನಗೆ ಕಷ್ಟಗಳೆಲ್ಲ ಹೊಸ್ದೇನಲ್ವಲ್ಲ. ಅನ್ಕೊಂಡಿರೋದನ್ನ ಸಾಧಿಸೋ ದಾರಿಲಿ ಇದೆಲ್ಲ ಮಾಮೂಲಿ. ಈ ಛಲಾನೆ ನಿನ್ನನ್ನ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ ಆರಾಧನಾ. ಅಂದ್ಹಾಗೆ ಖರ್ಚಿಗೆಲ್ಲ ದುಡ್ಡಿದ್ಯಾ ನಿನ್ ಹತ್ರ? ಇಲ್ಲ ಅಂದ್ರೆ ಸಂಕೋಚ ಮಾಡ್ಕೋಬೇಡ, ನನ್ನ ಹತ್ರ ಕೇಳು, ನಾನ್ ಕೊಡ್ತೀನಿ. ನೀವಿಷ್ಟ್ ಕೇಳಿದ್ರಲ್ಲ, ಅದೇ ನನಗ್ ಖುಷಿ. ಯಾವ್ದಾದ್ರೂ ಪಾರ್ಟ್ ಟೈಮ್ ಜಾಬ್ ಹುಡುಕ್ತೀನಿ. ಜೊತೆಗೆ ಮಕ್ಳಿಗೆ ಟ್ಯೂಷನ್ ಹೇಳ್ಕೊಡ್ಬೇಕು ಅಂತ ಅನ್ಕೊಂಡಿದೀನಿ. ಓ ಹೌದಾ? ನಮ್ ವಟಾರದವ್ರಿಗೆ, ಅಕ್ಕಪಕ್ಕದ ವಟಾರದವ್ರಿಗೆ ಎಲ್ರಿಗೂ ತಿಳ್ಸು, ಒಂದಿಷ್ಟು ಮಕ್ಳು ಬರ್ತಾರೆ. ಹೌದು ಅಕ್ಕ, ನಾನು ಹಾಗೆ ಅನ್ಕೊಂಡಿದ್ದೀನಿ. ಎಲ್ರ ಹತ್ರ ಒಂದ್ಸರಿ ಮಾತಾಡ್ಬೇಕು. ಜೀವನ ಎಲ್ಲಾನು ಕಲ್ಸುತ್ತೆ ಅಕ್ಕ. ಬದುಕ್ಬೇಕು ಅಂದ್ರೆ ಎಲ್ಲಾನು ಎದುರಿಸ್ಬೇಕು. ಎಲ್ಲ ಒಳ್ಳೇದಾಗತ್ತೆ, ನೀನ್ ಧೈರ್ಯವಾಗಿರು. ಬರ್ತೀನಿ. ಏಯ್ ನಿಂತ್ಕೋ. ತುಂಬಾ ಹೆಚ್ಕೊಬಿಟ್ಟಿದೆಯಲ್ಲ, ಭಯ ಭಕ್ತಿ ಎಲ್ಲ ಎಲ್ಲೋಯ್ತು? ಇಷ್ಟು ದಿನ ಇದ್ದಿದ್ದು ಭಯ, ಭಕ್ತಿ ಯಾವತ್ತೂ ಇರ್ಲಿಲ್ಲ. ಮತ್ತೀಗ ಭಯ ಇಲ್ವಾ? ನೀನ್ ಯಾರನ್ನ ಎದುರಾಕೋತದಿ ಅಂತ ಗೊತ್ತು ತಾನೇ? ಭಯ ಇಲ್ದೇ ಇರೋರು ಜಗತ್ತನ್ನೇ ಗೆಲ್ಬೋದಂತೆ. ನಾನು ಅದೇ ದಾರಿಯಲ್ಲಿದ್ದೀನಿ. ಈ ನಾಟಕ ಎಲ್ಲ ಸಾಕು, ಮರ್ಯಾದೆಯಿಂದ ಮನೆಗೆ ವಾಪಸ್ ಬಾ. ಮುಂಚೆ ಎಗರಾಡ್ತಾ ಇದ್ಲು, ಈಗ ಅದೂ ಇಲ್ಲ. ಛೇ, ಇವಳನ್ನ ಹೇಗಪ್ಪ ಬಗ್ಸೋದು? ಅಪ್ಪ, ಯಾಕೋ ಆರಾಧ್ನಾ ನಮ್ ಕೈ ತಪ್ಪು ಹೋದ್ಲು ಅನ್ನಿಸ್ತಾ ಇದೆ ನಂಗೆ. ಹ್ಞೂ ಮಗಳೇ, ನಿಮ್ಮ ಅಮ್ಮನ ಮುಂದೆ ಇಟ್ಕೊಂಡು ಇವಳನ್ನ ಆಟ ಆಡ್ಸೋಣ ಅಂತ ಅನ್ಕೊಂಡ್ರೆ ನಿಮ್ಮ ಅಮ್ಮನೇ ಉಲ್ಟಾ ಹೊಡಿತಾ ಇದ್ದಾಳೆ. ಇವಳನ್ನ ಹೇಗ್ ದಾರಿ ತರೋದು ಅನ್ನೋದೇ ಗೊತ್ತಾಗ್ತಾ